ಶಾಲಾ ಬಸ್ಗೆ ಮೀನು ಸಾಗಾಟದ ಕ್ಯಾಂಟರ್ ಡಿಕ್ಕಿಯಾಗಿದೆ. ಮಂಗಳೂರು ಹೊರವಲಯದ ಉಳ್ಳಾಲದ ಕಾಪಿಕಾಡು ಅನ್ನುವಲ್ಲಿ ನಡೆದ ಘಟನೆ. ತಲಪಾಡಿಯ ಶಾರದಾ ವಿದ್ಯಾನಿಕೇತನ ಶಾಲಾ ಬಸ್ಸಿಗೆ ಹಿಂಬದಿಯಿಂದ ಕ್ಯಾಂಟರ್ ಡಿಕ್ಕಿಯಾಗಿ 7 ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಹೆದ್ದಾರಿಯ ಅಂಚಿನಲ್ಲಿ ಬಸ್ಗೆ ವಿದ್ಯಾರ್ಥಿಗಳನ್ನು ಹತ್ತಿಸಿಕೊಂಡು ಹೋಗ್ತಿದ್ದಾಗ ಗೋವಾದಿಂದ ಕೇರಳ ಕಡೆಗೆ ಹೋಗ್ತಿದ್ದ ಮೀನಿನ ಲಾರಿ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ. ಲಾರಿ ಚಾಲಕನ ನಿದ್ರೆಯ ಮಂಪರಿನಿಂದ ಈ ಅಪಘಾತ ನಡೆದಿದೆ ಎನ್ನಲಾಗುತ್ತಿದೆ. ಸ್ಥಳಕ್ಕೆ ಉಳ್ಳಾಲ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ರಾಜ್ಯದಲ್ಲಿ ಒಂದೇ ದಿನ ಹಲವು ನ್ಯಾಯಾಲಯಗಳಿಗೆ ಬಾಂಬ್ ಇಟ್ಟಿರುವುದಾಗಿ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿದ್ದು ಆತಂಕಕ್ಕೆ ಕಾರಣ ಆಗಿತ್ತು. ದಾವಣಗೆರೆಯ ಜಿಲ್ಲಾ ಕೋರ್ಟ್ಗೆ ಅನಾಮಧೇಯ ವ್ಯಕ್ತಿಯಿಂದ ಬಾಂಬ್ ಬೆದರಿಕೆ ಬಂದಿದೆ. ಧಾರವಾಡ, ದಾವಣಗೆರೆ, ಕೊಡಗು, ಮಂಡ್ಯ, ಮಂಗಳೂರು, ಹಾಸನ ಹಾಗೂ ರಾಮನಗರ ಜಿಲ್ಲೆಗಳ ನ್ಯಾಯಾಲಯಗಳಿಗೆ ಅನಾಮಧೇಯ ವ್ಯಕ್ತಿಗಳಿಂದ ಬಾಂಬ್ ಬೆದರಿಕೆ ಸಂದೇಶಗಳು ಬಂದಿವೆ. ತಕ್ಷಣವೇ ಪೊಲೀಸರು ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಎಚ್ಚರಿಕೆಯ ಕ್ರಮವನ್ನು ಕೈಗೊಂಡಿದ್ದು, ಈ ಹಿಂದೆ ಕೂಡ ರಾಜ್ಯದ ವಿವಿಧ ನ್ಯಾಯಾಲಯಗಳಿಗೆ ಹುಸಿ ಬಾಂಬ್ ಬೆದರಿಕೆ ಕರೆ ಬಂದಿತ್ತು. ಸಿನಿಮಾ ಸ್ಟೈಲ್ನಲ್ಲಿ ವ್ಯಕ್ತಿಯ ಕಿಡ್ನಾಪ್ ಮಾಡಲಾಗಿದೆ. ಕಾರ್ನಲ್ಲಿ ಬಂದ 3 ದುಷ್ಕರ್ಮಿಗಳು ವ್ಯಕ್ತಿಯೊಬ್ಬನನ್ನ ಕಿಡ್ನಾಪ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಠಾಣಾ ವ್ಯಾಪ್ತಿಯ ಬೆಟ್ಟದಾಸಪುರ ಎಂಬಲ್ಲಿ ಘಟನೆ ನಡೆದಿರುವಂಥದ್ದು. ಬಿಹಾರ ಮೂಲದ ಆಶಿತ್ ಝಾ ಕಿಡ್ನಾಪ್ ಆದ ವ್ಯಕ್ತಿ. ತಿರುಪಾಳ್ಯದಲ್ಲಿ ವಾಸವಿದ್ದ ಆಶಿತ್ ಬೇಗೂರಿನ ಅಕ್ಷಯನಗರದಲ್ಲಿ ಸ್ಪಾ ನಡೆಸ್ತಾ ಇದ್ರು. ನಿನ್ನೆ ರಾತ್ರಿ ಮ್ಯಾನೇಜರ್ ಜೊತೆ ಬೈಕ್ನಲ್ಲಿ ಹೋಗ್ತಿದ್ದಾಗ ದುಷ್ಕರ್ಮಿಗಳು ಕಿಡ್ನಾಪ್ ಮಾಡಿದ್ದಾರೆ. ದುಷ್ಕರ್ಮಿಗಳಿಂದ ತಪ್ಪಿಸಿಕೊಂಡು ಮನುಕುಮಾರ್ ಪರಾರಿಯಾಗಿದ್ರು. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅವ್ರಿಗೆ ಪ್ರಾಥಮಿಕವಾಗಿ ವಿಚಾರ ಮಾಡಿದಾಗ ಅವ್ರು ಯಾರು ಬಂದಿದ್ರು ಏನು ಅಂತದ್ದು ಗೊತ್ತಿಲ್ಲ. ಮತ್ತು ಕಾರ್ ನಂಬರನ್ನು ನಮಗೆ ಸರಿಯಾಗಿ ಸ್ಪಷ್ಟವಾಗಿ ಅವರು ಯಾವುದೂ ಹೇಳಿರಲಿಲ್ಲ. ಸೊ ಇದನ್ನು ತುಂಬ ಕಿಡ್ನ್ಯಾಪ್ ಅಂತ ಕನ್ಫರ್ಮ್ ಆದ ತಕ್ಷಣ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ವಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಕಿಡ್ನ್ಯಾಪ್ ಫಾರ್ ರ್ಯಾನ್ಸಮ್. ದೆನ್ ನಾವು ಇಮಿಡಿಯೇಟ್ಲಿ ಟೀಮ್ಸ್ ಫಾರ್ಮ್ ಮಾಡಿದ್ವಿ. ಕೇಸನ್ನು ನಾವು ಸಾಲ್ವ್ ಮಾಡೋವಂಥ ಭರವಸೆಯಲ್ಲಿದ್ವಿ. ಅವ್ರಿಗೆ ಪ್ರಾಥಮಿಕವಾಗಿ ವಿಚಾರ ಮಾಡಿದಾಗ ಅವ್ರು ಯಾರು ಬಂದಿದ್ರು ಏನು ಅಂತದ್ದು ಗೊತ್ತಿಲ್ಲ. ಮತ್ತು ಕಾರ್ ನಂಬರನ್ನು ನಮಗೆ ಸರಿಯಾಗಿ ಸ್ಪಷ್ಟವಾಗಿ ಅವರು ಯಾವುದೂ ಹೇಳಿರಲಿಲ್ಲ. ಸೊ ಇದನ್ನು ತುಂಬ ಕಿಡ್ನ್ಯಾಪ್ ಅಂತ ಕನ್ಫರ್ಮ್ ಆದ ತಕ್ಷಣ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ವಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಕಿಡ್ನ್ಯಾಪ್ ಫಾರ್ ರ್ಯಾನ್ಸಮ್. ಮನೆಯ ಮೇಲ್ಛಾವಣಿ ಮೂಲಕ ಒಳಗೆ ನುಗ್ಗಿ ಕಳ್ಳತನ ಮಾಡಿರೋ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಿರೂರು ಗ್ರಾಮದಲ್ಲಿ ನಡೆದಿದೆ. ಮೊಹಮ್ಮದ್ ಗೌಸ್ ಅನ್ನುವರ ಮನೆ ಹಂಚು ತೆಗೆದು ಒಳ ನುಗ್ಗಿದ್ದು ಟ್ರೆಜರಿ ಬಾಗಿಲು ಮುರಿದು 15 ಲಕ್ಷ ರೂಪಾಯಿ ಬೆಲೆ ಬಾಳೋ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಹಾನಗಲ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರದಲ್ಲಿ ಮಹಾಶಿವರಾತ್ರಿಯ ಜಾಗರಣೆಯನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು ಮನೆಗೆ ನುಗ್ಗಿ ಕಳ್ಳತನವನ್ನ ಮಾಡಿದ್ದಾರೆ. ಶಾರದಾ ನಗರದಲ್ಲಿರೋ ಸೋಮಶೇಖರ ಗಣಿ ಅನ್ನುವರ ಮನೆಗೆ ನುಗ್ಗಿದ ಕಳ್ಳರು ಮನೆಯಲ್ಲಿದ್ದ 40,000 ನಗದು, 154 ಗ್ರಾಂ ಚಿನ್ನಾಭರಣ, 270 ಗ್ರಾಂ ಬೆಳ್ಳಿ ಆಭರಣ ಕದ್ದು ಎಸ್ಕೇಪ್ ಆಗಿದ್ದಾರೆ. ಬಿಟ್ಲು ಶಿವ ಕೊಲೆ ಪ್ರಕರಣದಲ್ಲಿ ಸಿಐಡಿ ವಶದಲ್ಲಿರುವ ಭೈರತಿ ಬಸವರಾಜ್ ಮನೆಯೂಟ ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಅರ್ಜಿ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಸಿಐಡಿ ಸಿದ್ಧತೆ ನಡೆಸಿದೆ. ಊಟ ನೀಡುವ ಬಗ್ಗೆ ವೈದ್ಯರ ಬಗ್ಗೆ ಮಾಹಿತಿ ಕೇಳಿರುವ ಸಿಐಡಿ ವರದಿ ಬಂದ ಬಳಿಕ ಆಕ್ಷೇಪಣೆ ಸಲ್ಲಿಸಲು ಸಿದ್ಧತೆ ನಡೆಸಿದೆ. ಬಹುತೇಕ ನಾಳೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶ ಕೊಟ್ಟಿದೆ. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಪೀಠ ಸುಬ್ಬಾರೆಡ್ಡಿ ಆಯ್ಕೆಯನ್ನ ಅಸಿಂಧುಗೊಳಿಸಿದೆ. ಸುಬ್ಬಾರೆಡ್ಡಿಯವರು ಚುನಾವಣಾ ಅಕ್ರಮವನ್ನು ಎಸಗಿದ್ದಾರೆ ಅಂತ ಪರಾಜಿತ ಅಭ್ಯರ್ಥಿ ಮುನಿರಾಜು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ನನ್ನನ್ನು ವಿಜಯಿ ಅಂತ ಘೋಷಿಸಬೇಕು ಅಂತ ಮುನಿರಾಜು ಮನವಿ ಮಾಡಿದ್ರು. ಇದೀಗ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಹೇಳಿರುವ ಕೋರ್ಟ್ ಮುನಿರಾಜುವನ್ನ ವಿಜಯಿ ಅಂತ ಘೋಷಿಸಲು ನಿರಾಕರಿಸಿದೆ. ಶಾಸಕ ಸುಬ್ಬಾರೆಡ್ಡಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದ ನಾಮಪತ್ರ ದೋಷಪೂರಿತವಾಗಿತ್ತು ಅಂತ ಮುನಿರಾಜು ಆರೋಪಿಸಿದರು. 2023 ಮೇ 10ರಂದು ಚುನಾವಣೆ ವೇಳೆ ಸಲ್ಲಿಸಿದ್ದ ನಾಮಪತ್ರದಲ್ಲಿ ಆಸ್ತಿ ವಿವರವನ್ನ ಮುಚ್ಚಿಡಲಾಗಿದೆ ಎನ್ನಲಾಗಿತ್ತು. ಆಸ್ತಿಗಳ ತೆರಿಗೆ ಪಾವತಿ ಬಾಕಿ ಕುರಿತು ಮಾಹಿತಿ ನೀಡದೆ ಚುನಾವಣಾ ಅಕ್ರಮ ಎಸಗಿದ್ದಾರೆ. ಪ್ರಜಾಪ್ರತಿನಿಧಿ ಕಾಯ್ದೆಯನ್ನ ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಲಾಗಿತ್ತು. ಇನ್ನು ಜಾಲತಾಣದಲ್ಲಿ ಸುಬ್ಬಾರೆಡ್ಡಿ ಪರ ಕ್ಯಾಂಪೇನ್ ನಡೀತಾ ಇದೆ. ಜಾಲತಾಣದಲ್ಲಿ ಸುಬ್ಬಾರೆಡ್ಡಿ ಪರ ಅಭಿಮಾನಿಗಳು ಪೋಸ್ಟ್ ಹಾಕ್ತಾ ಇದ್ದು ಯಾರು ಎದೆಗುಂದೋದು ಬೇಡ ಅಂತ ಆತ್ಮಸ್ಥೈರ್ಯವನ್ನ ತುಂಬುತ್ತಿದ್ದಾರೆ.
ಸಿದ್ದರಾಮಯ್ಯ ಬಣದ ಶಾಸಕರ ವಿದೇಶಿ ಪ್ರವಾಸ ವಿಚಾರವಾಗಿ ಕೊಳ್ಳೇಗಾಲ ಶಾಸಕ ಕೃಷ್ಣಮೂರ್ತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಮಾತಾಡಿದ ಅವರು, ಇದು ಯಾವುದೇ ಗುಂಪಿನ ಪ್ರವಾಸ ಅಲ್ಲ. ಪಕ್ಷ, ಸರ್ಕಾರ, ಆ ಗುಂಪು ಈ ಗುಂಪು ಅಂತ ಇಲ್ಲ. ಕೆಲವರು ವೈಯಕ್ತಿಕವಾಗಿ ಹೋಗ್ತಿದ್ದಾರೆ. ನಮ್ಮಲ್ಲಿ ಸಿದ್ದರಾಮಯ್ಯ ಬಣ, ಡಿಕೆಶಿ ಬಣ ಅಂತಿಲ್ಲ. ನಮ್ದು ಕಾಂಗ್ರೆಸ್ ಬಣ. ಇಬ್ಬರು ಸಹ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ವಿದೇಶಿ ಪ್ರವಾಸ ನಮಗೆ ಹೊಸದೇನಲ್ಲ. ಮೊನ್ನೆ ವಿಧಾನಸಭೆ ಅಧಿವೇಶನ ಸಂದರ್ಭದಲ್ಲಿ ನಾವು ಕೆಲವರು ವಿದೇಶಿ ಪ್ರವಾಸಕ್ಕೆ ಹೋಗಿ ಬರೋದಕ್ಕೆ ಚರ್ಚೆ ಮಾಡಿದ್ವಿ. ಇದು ನಾವು ವೈಯಕ್ತಿಕವಾಗಿ ಹೋಗ್ತಿರೋ ಪ್ರವಾಸ ಅಂತ ಹೇಳಿದ್ರು. ಎಷ್ಟೊಂದು ಟೂರ್ ಹೋಗಿ ಬಂದಿದ್ದಾರೆ ಶಾಸಕರುಗಳು. ತಿಂಗಳು ಒಂದ್ಸಲ ಹೋಗಿ ಬರ್ತಾರೆ ಗ್ರೂಪಲ್ಲಿ. ಯಾರು ಅದ್ರ ಬಗ್ಗೆ ನೀವು ಇಲ್ಲಿವರೆಗೂ ಕೂಡ ಸುದ್ದಿನೇ ಮಾಡಿಲ್ಲ. ಈಗ ನಾವು ಹಿರಿಯ ಶಾಸಕರು ಹೋಗಬೇಕು ಅಂದಾಗ ಏನು ಅವತ್ತು ಸಂದರ್ಭ ಇತ್ತು, ಅವತ್ತು ನಡೀತಾ ಇದೆ ಇದು ಚರ್ಚೆಗಳು. ಹಾಗಾಗಿ ಇದು ಯಾವುದೇ ಗುಂಪಿನ ಪ್ರವಾಸ ಅಲ್ಲ, ಪಕ್ಷದ ಅಥವಾ ಸರ್ಕಾರದಲ್ಲ. ಆ ಗುಂಪು ಈ ಗುಂಪು ಅಂತಲ್ಲ, ವೈಯಕ್ತಿಕವಾಗಿ ಹೋಗಬೇಕು ಅಂತ ತೀರ್ಮಾನ ಆಗಿರೋದ್ರಿಂದ ಹೋಗಿ ಬರ್ತಾ ಇದೆ. ಇದೇ ವಿಚಾರವಾಗಿ ಕೊಪ್ಪಳದಲ್ಲಿ ಶಾಸಕ ಹಿಟ್ನಾಳ್ ಮಾತನಾಡಿ, ನಾವು ದುಡ್ಡಿನಲ್ಲಿ ವಿದೇಶಿ ಪ್ರಯಾಣ ಮಾಡಬಾರ್ದಾ? ನಾವು ವಿದೇಶಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ವಿ. ಫಸ್ಟ್ ಸೌತ್ ಆಫ್ರಿಕಾ, ಕೀನ್ಯಾ, ಆಸ್ಟ್ರೇಲಿಯಾಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿನ ಅಭಿವೃದ್ಧಿ ಬಗ್ಗೆ, ಯೋಜನೆಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಹೋಗ್ತೇವೆ ಅಂತ ಹೇಳಿದ್ರು. ಇದೇ ವಿಚಾರವಾಗಿ ಬೆಂಗಳೂರಲ್ಲಿ ಸಚಿವ ಮಹದೇವಪ್ಪ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ದುಡ್ಡಿನಾಗೂ ಹೋಗ್ಬಾರ್ದನಪ್ಪ ಅಂತ ಹೇಳಿ ಈಗ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಇರೋದ್ರಿಂದ ಅದ ಫಿಕ್ಸ್ ಆಗಿದ್ದಿಲ್ಲ. ಅದು 3 ವಾರ ಆಯ್ತು ಎಲ್ಲಿಗೆ ಹೋಗ್ಬೇಕಂತ. ಫಸ್ಟು ಇದಕ್ಕೆ ಹೋಗ್ಬೇಕಂತ ಸೌತ್ ಆಫ್ರಿಕಾ, ಕೀನ್ಯಾ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಕೀನ್ಯಾಕ್ಕೆ ಅದೇನೋ ಎಲ್ಲೋ ಫ್ಲೂ ಅಡ್ವಾನ್ಸ್ ವ್ಯಾಕ್ಸಿನೇಷನ್ ತಗೋಬೇಕಂದ್ರೆ ಒಂದು ವಿಷಯ ಆ್ಯಕ್ಷನ್ ವಿಷಯ. ಆಮೇಲೆ ಆಸ್ಟ್ರೇಲಿಯಾಗೆ ಹೋಗ್ತೇನೆ ಅಂತ ನಾನು ಹೋಗಿದ್ದೆ ಆಲ್ರೆಡಿ ನಾಲೆಜ್ ಮಾಡಿ. ಸೊ ನಾವು ನಾನು ಹಿಂದಿನ ತಿಂಗಳು ಹೋಗಿದ್ದೀನಿ, ಕೇಳಲಿಲ್ಲ ಅವರು ಸ್ವಂತ ಖರ್ಚಲ್ಲಿ ಪ್ರವಾಸ ಹೋಗ್ತಾರೆ. ಪ್ರವಾಸ ಹೋಗೋದು ಒಂದು ಭೌಗೋಳಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಜನಜೀವನವನ್ನು ಪರಿಚಯ ಮಾಡ್ಕೊಳ್ಳೋಕ್ಕೆ ಅಲ್ವಾ? ಹೆಂಗಿದೆ ಅಂತ ವೇರ್ ಆಲ್ ರೆಪ್ರೆಸೆಂಟೇಟಿವ್ಸ್. ಒಂದು ಕಂಪೇರಿಟಿವ್ ನಾಲೆಜ್ ಇಲ್ಲದೇ ಇದ್ದರೆ ನೀವು ಯಾವ ಥರ ಕಾಂಟ್ರಿಬ್ಯೂಟ್ ಮಾಡ್ತೀರಿ? ಇಲ್ಲ, ಸದ್ಯಕ್ಕಿಲ್ಲ. ನಾನು ಹೋಗಬೇಕು, ಸದ್ಯಕ್ಕಿಲ್ಲ. ಶಾಸಕರು, ಮಂತ್ರಿಗಳು ಪ್ರವಾಸ ಹೋಗೋದು ನಾಟ್ ಎ ಸೀರಿಯಸ್ ಮ್ಯಾಟರ್ ಆಫ್ ಕನ್ಸರ್ನ್. ಸರ್ಕಾರಿ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಕಡ್ಡಾಯ ಮಾಡಿ ಕೇಂದ್ರ ಸರ್ಕಾರ ಆದೇಶಿಸಿದೆ. ಇದೇ ವಿಚಾರವಾಗಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದು, ವಂದೇ ಮಾತರಂ ಹೇಳಿ ಬಳಿಕ ರಾಷ್ಟ್ರಗೀತೆಯನ್ನ ಡಿಪ್ರಮೋಟ್ ಮಾಡುವ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆರ್ಎಸ್ಎಸ್ನ ಗೋವಳ್ಕರ್ಗೆ ರಾಷ್ಟ್ರಗೀತೆ ಬಗ್ಗೆಯೇ ಅಪಸ್ವರ ಇತ್ತು. ಒಂದೇ ಒಂದು ದಿನವೂ ರಾಷ್ಟ್ರಗೀತೆಯನ್ನ ಸಂಘದಲ್ಲಿ ಹಾಡಿದವರಲ್ಲ. ಮೊದಲು ವಂದೇ ಮಾತರಂ ಬಳಿಕ ರಾಷ್ಟ್ರಗೀತೆ ಹಾಡುವುದು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ ಹಾಗೆ. ಬಿಜೆಪಿ ಸರ್ಕಾರ ಶಿಷ್ಟಾಚಾರಕ್ಕೆ ಅಪಮಾನ ಮಾಡ್ತಾ ಇದೆ. ವಂದೇ ಮಾತರಂ ಬೆಂಗಾಲ್ ಪ್ರಾಂತ್ಯದ ಗೀತೆ ಆಗಿತ್ತೇ ವಿನಃ ಇಡೀ ದೇಶದ ರಾಷ್ಟ್ರಗೀತೆ ಆಗಿರಲಿಲ್ಲ. ಈಗ ಬಂಗಾಳದ ಚುನಾವಣೆ ಗಿಮಿಕ್ಗಾಗಿ ವಂದೇ ಮಾತರಂ ಕಡ್ಡಾಯ ಮಾಡಲಾಗ್ತಾ ಇದೆ. ಕೋಮು ಭಾವನೆ ಕೆರಳಿಸಲು ಇದನ್ನ ತಂದಿದ್ದಾರೆ ಅಂತ ಹೇಳಿದರು. ವಂದೇ ಮಾತರಂ ಬಗ್ಗೆ ಹೇಳಿ ರಾಷ್ಟ್ರೀಯ ಗೀತೆ, ನ್ಯಾಷನಲ್ ಆ್ಯಂಥಮ್ನ ಅದನ್ನು ಒಂಥರ ಡಿಪ್ರಮೋಟ್ ಮಾಡಲಿಕ್ಕೆ ಪ್ರಯತ್ನ ಆಗ್ತಾ ಇದೆ. 60 ವರ್ಷದ ನಂತರ ಏನು ನಮ್ಮ ಎರಡನೇ RSSನ ಚೀಫ್ ಇದ್ರು ಗೋಲ್ವರ್ಕರ್ ಅವರು ರಾಷ್ಟ್ರಗೀತೆ ಬಗ್ಗೆನೇ ಅವರ ಅಪಸ್ವರ ಇತ್ತು. ಇನ್ನು ಆರ್ಎಸ್ಎಸ್ ಕುರಿತಂತೆ ಸಚಿವ ಪ್ರಿಯಾಂಕ್ ಟೀಕೆ ವಿಚಾರವಾಗಿಯೂ ಹರಿಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಆಗದ ಸಂಸ್ಥೆ ಅಂತ ಮೋಹನ್ ಭಾಗವತ್ ಅವರೇ ಹೇಳಿದ್ದಾರೆ. ಆ ರೀತಿ ಇದ್ರೆ ಅದನ್ನ ಗೋಸ್ಟ್ ಅಂತಾರೆ. ಆರ್ಎಸ್ಎಸ್ಗೆ ನಮ್ಮದು ಸೈದ್ಧಾಂತಿಕ ವಿರೋಧ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಅದನ್ನೇ ಹೇಳ್ತಿದ್ದಾರೆ. ಕರಾವಳಿಗೆ ಉದ್ಯಮಿಗಳು ಬರ್ತಿಲ್ಲ ಅಂತ ಪ್ರಿಯಾಂಕ್ ಹೇಳಿಕೆ ಸರಿಯಾಗಿದೆ. ಕರಾವಳಿಗೆ ಮಸಿ ಬಳದಿದ್ದೇ ಆರ್ಎಸ್ಎಸ್ ಅಂತ ಹೇಳಿದರು. ಖರ್ಗೆ ಅವರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ. 1000 ಕೋಟಿ 2400 NGOಗಳು ಇರ್ತಕ್ಕಂಥ RSS ಇನ್ನೂ ಸಹ ಅಕೌಂಟ್ ಕೊಟ್ಟಿಲ್ಲ ಅಂದರೆ ಹಣ ಎಲ್ಲಿಂದ ಬಂದಿದೆ? ಆದ್ದರಿಂದ ಅದರ ಅಕೌಂಟ್ ಕೊಡೋವರೆಗೂ ಪ್ರಿಯಾಂಕಾ ಖರ್ಗೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಬೆಂಬಲವಾಗಿದ್ದೀವಿ. ಮೋಹನ್ ಭಾಗವತ್ ಸಾಹೇಬರು ಹೇಳಿದ್ದಾರೆ, ಇದು ನೋಂದಾವಣೆ ಆಗಿಲ್ಲದೆ ಇರತಕ್ಕಂಥ ಸಂಘಟನೆ ಅಂತ.
ಕರಾವಳಿಯಲ್ಲಿ ಬಂಡವಾಳ ಹೂಡಿಕೆಗೆ ಕಂಪನಿಗಳು ಹಿಂದೇಟು ಹಾಕ್ತಿವೆ ಅಂತ ಸಚಿವ ಪ್ರಿಯಾಂಕ್ ಆರೋಪದ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ನಮ್ಮ ಸರ್ಕಾರ ಶಾಂತಿಯುತ ವಾತಾವರಣ ನಿರ್ಮಿಸಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಸಾಕಷ್ಟು ಸುಧಾರಣೆಯಾಗಿದೆ. ಬಂಡವಾಳ ಹೂಡಿಕೆಗೆ ಪ್ರಯತ್ನ ಮಾಡ್ತಿದ್ದೇವೆ. ಕರಾವಳಿ ಭಾಗದಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆ. ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದೇವೆ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಎಂಒವಿಗಳ ಬಗ್ಗೆ ಕಾರ್ಯಾಗಾರ ಮಾಡಿದ್ದೇವೆ. ಕ್ಯೋನೆಕ್ಸ್ನಿಂದ ಐಟಿಗಾಗಿ 50 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದರು. ಈಗಾಗಲೇ ಅದರ ಬಗ್ಗೆ ಸುಧಾರಣೆ ಮಾಡುವುದಕ್ಕೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಈಗ ಸಾಕಷ್ಟು ಕ್ರಮಗಳು ತೊಗೊಂಡಿದ್ದೀವಿ. ಅಲ್ಲಿ ಈಗ ಒಂದು ಶಾಂತಿಯುತವಾದ ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಹೆಚ್ಚು ಬಂಡವಾಳ ಹೂಡಿಕೆ ಆಗೋದಕ್ಕೆ ನಮ್ಮ ಸತತ ಪ್ರಯತ್ನ ನಡೀತಾ ಉಂಟು. ಕಾನೂನು ಸುವ್ಯವಸ್ಥೆಯನ್ನು ಅಲ್ಲಿ ನಿಷ್ಪಕ್ಷಪಾತವಾಗಿ ಕಾಪಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಯಾರ ಪರ ಯಾರ ವಿರೋಧ ಇಲ್ಲ. ಯಾರು ಕಾನೂನಿನ ವಿರುದ್ಧ ಹೋಗ್ತಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಆದ್ದರಿಂದ ಭಾಳಷ್ಟು ಸುಧಾರಣೆ ಇವತ್ತಾಗಿದೆ ಮತ್ತು ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಮೊನ್ನೆನೂ ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕೋಮುವಾದದ ವಿಚಾರವಾಗಿಯೂ ಮಾತಾಡಿರೋ ದಿನೇಶ್ ಗುಂಡೂರಾವ್, ಕೋಮುವಾದದಿಂದ ಅನೇಕ ಜನರಿಗೆ ಹಿನ್ನಡೆಯಾಗ್ತಿತ್ತು. ಆದರೆ ಈಗ ಜನರಿಗೆ ತಿಳುವಳಿಕೆ ಹೇಳುವ ಪ್ರಯತ್ನ ಮಾಡಲಾಗ್ತಿದೆ. ಸೋಷಿಯಲ್ ಮೀಡಿಯಾ ಮೂಲಕ ದ್ವೇಷ ರಾಜಕಾರಣ ಮಾಡೋ ಕೆಲಸವನ್ನ ಕೆಲ ಸಂಘಟನೆಗಳು ಮಾಡ್ತಿವೆ. ಅದಕ್ಕೂ ಇತಿಶ್ರೀ ಹಾಕೋ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಕರಾವಳಿಯಲ್ಲಿ ಸಾಕಷ್ಟು ಸುಧಾರಣೆ ಆಗ್ತಿದೆ ಅಂತ ಹೇಳಿದರು. ಮಂಗಳೂರು ನೀವು ಹೇಳ್ದಂಗೆ ದಕ್ಷಿಣ ಕನ್ನಡ ಜಿಲ್ಲೆ ಅದು ಹೆಚ್ಚು ಆಕರ್ಷಣೆ ಮಾಡುವಂಥ ಎಲ್ಲ ಅವಕಾಶ ಇದೆ. ಆದರೆ ಈ ಕೋಮುವಾದ ಏನಿದೆ ಇದರಿಂದನೇ ಅನೇಕ ಜನರಿಗೆ ಹಿನ್ನಡೆ ಆಗ್ತಾ ಇತ್ತು. ಅದನ್ನು ಈಗ ನಾವು ಅಲ್ಲಿಯ ಜನರಿಗೂ ಕೂಡ ತಿಳುವಳಿಕೆ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈಗ ಈ ಥರ ಒಂದು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಈ ಏನು ದ್ವೇಷ ರಾಜಕಾರಣ ಮಾಡೋದಕ್ಕೆ ಮತ್ತು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ದ್ವೇಷ ಹೇಳಿಕೆಗಳನ್ನು ಕೊಟ್ಟು ವಾತಾವರಣವನ್ನು ಕೆಡಿಸುವಂಥ ಕೆಲಸ ಕೆಲವು ಸಂಘಟನೆಗಳು ಮಾಡ್ತಾರೆ. ಅದಕ್ಕೂ ಕೂಡ ಈ ಒಂದು ಇತಿಮಿತಿಯಲ್ಲಿ ಇಡುವಂಥ ಹಿತಶ್ರೀ ಹಾಕುವಂಥ ಕೆಲಸ ಕೂಡ ನಮ್ಮ ಪೊಲೀಸ್ ಅವರು ದಕ್ಷ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಸಾಕಷ್ಟು ಸುಧಾರಣೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಆ ಕಾರಣದಿಂದ ಪ್ರಿಯಾಂಕ್ ಖರ್ಗೆ ಅವರು ಹೇಳುವಂಥದ್ದು ಅದೇನೆ, ಏನಂತ ಹೇಳಿದ್ರೆ ಆರ್ಎಸ್ಎಸ್ ನೋಂದಣಿ ಆಗದೆ ಅಕ್ರಮ ಹಣ ಸಂಗ್ರಹದಲ್ಲಿ ತೊಡಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದರು. ಪ್ರಿಯಾಂಕ್ ಆರೋಪಕ್ಕೆ ಕೇಂದ್ರ ಸಚಿವ ಸೋಮಣ್ಣ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ತುಮಕೂರಲ್ಲಿ ಮಾತನಾಡಿದ ಸೋಮಣ್ಣ, ಸ್ವಾತಂತ್ರ್ಯ ಪೂರ್ವದಲ್ಲಿ ಆರ್ಎಸ್ಎಸ್ ನಾಯಕರ ಕೊಡುಗೆ ಅಪಾರ ಇದೆ. ಮಂತ್ರಿ ಅನ್ನೋದನ್ನ ಮರೆತು ಇನ್ನೊಬ್ಬರ ಬಗ್ಗೆ ಗದಪ್ರಹಾರ ಮಾಡುವ ನಿಮ್ಮ ನಡವಳಿಕೆ ನಿಮಗೆ ಶೋಭೆ ತರಲ್ಲ. ಆರ್ಎಸ್ಎಸ್ನ ಇತಿಹಾಸ ಗೊತ್ತಿದ್ರೆ ನೀವು ಈ ರೀತಿ ಮಾತನಾಡ್ತಿರ್ಲಿಲ್ಲ. ರಾಜ್ಯದ ಮಂತ್ರಿಯಾಗಿ ಜನರನ್ನ ಕತ್ತಲೆ ಕೋಣೆಯಲ್ಲಿ ಇಡೋದು, ಗೊಂದಲ ಸೃಷ್ಟಿ ಮಾಡೋದು ಗೌರವ ತರೋದಿಲ್ಲ ಅಂತ ಹೇಳಿದರು. ಖರ್ಗೆ ಅವರು ಮೊದಲು ನಾನು ಯಾರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಯ್ತದೆ. ದೇಶಕ್ಕೆ ಸ್ವತಂತ್ರ ಪೂರ್ವದಲ್ಲಿ RSSನವ್ರ ಕೊಡುಗೆ ಇರ್ಬೋದು, ದೇಶದ ಅನೇಕ ನಾಯಕರುಗಳ ಕೊಡುಗೆ ಅಪಾರವಾಗಿದೆ. ಅದನ್ನು ಅರ್ಥ ಮಾಡ್ಕೊಳ್ತೀರ ಮಾತನಾಡ್ತಕ್ಕಂಥ ಬಾಲಿಶವಾದ ನಿಮ್ಮ ಹೇಳಿಕೆ ರಾಜ್ಯದಲ್ಲಿ ನೀವು ಮಂತ್ರಿಗಳು ಅನ್ನೋದನ್ನು ಮರೆತು ಎಲ್ಲ ಒಂದು ಕಡೆ ಇನ್ನೊಬ್ಬರ ಬಗ್ಗೆ ಗದಾಪ್ರಹಾರ ಮಾಡ್ತಕ್ಕಂಥದ್ದು ನಡವಳಿಕೆ ಇದೆಯಲ್ಲ, ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಾನು ಸಿಎಂ ಆಗಿದ್ದ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ. ತುಮಕೂರಲ್ಲಿ ಮಾತಾಡಿದ ಎಚ್.ಡಿ.ಕೆ, ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿಯಾದವನು. ನಮ್ಮ ರಾಜ್ಯದ ಜನ, ನಮ್ಮ ಶಾಸಕರು ಆಶೀರ್ವಾದ ಮಾಡಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿಯಾಗಿದ್ದೆ. ಸಿಎಂ ಆಗಿದ್ದಾಗ ಜಾಹೀರಾತಿನ ಮೂಲಕ ನಾನು ಕೆಲಸ ಮಾಡಲಿಲ್ಲ, ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ. ನನ್ನ ರಾಜಕೀಯ ಭವಿಷ್ಯ ಮುಗಿದು ಹೋಯಿತು ಅನ್ನೋ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ ಅಂತ ಹೇಳಿದರು. ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ. ಜನಗಳ ಆಶೀರ್ವಾದದಲ್ಲಿ ಅದನ್ನ ಇಲ್ಲೇ ಹೇಳಿದೆ. ಇಲ್ಲಿ ಯಾರ್ಯಾರು ಹಣೆಯಲ್ಲಿ ಏನೇನು ಬರೆದಿರ್ತದೋ ನಾನು 106 ಬಾರಿ ಹೇಳಿದ್ದೇನೆ. ನನ್ನ ಮೊದಲನೇ ಆದ್ಯತೆ BJP JDS ಪಕ್ಷಗಳು ಇವತ್ತು ಮೈತ್ರಿಯನ್ನು ಮಾಡಿರೋದು ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಸರ್ಕಾರ ತೆಗಿಬೇಕು ಅಂತ. ಇದು ನಾನು ಮೊದಲನೇ. ಹುಬ್ಬಳ್ಳಿಯಲ್ಲಿ 2024ರ ಏಪ್ರಿಲ್ 18ರಂದು ನೇಹಾ ಹಿರೇಮಠ್ ಎಂಬಾಕೆಯನ್ನ ಕೊಲೆ ಮಾಡಲಾಗಿತ್ತು. ಘಟನೆ ಸಂಬಂಧ ಆರೋಪಿ ಫಯಾಜ್ನನ್ನ ಬಂಧಿಸಲಾಗಿತ್ತು. ಇನ್ನು ಜಾಮೀನಿಗಾಗಿ ಆರೋಪಿ ಫಯಾಜ್ ಸಲ್ಲಿಸಿದ ಅರ್ಜಿ ತಿರಸ್ಕೃತಗೊಂಡಿದೆ. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಜಾಮೀನು ಅರ್ಜಿ ವಜಾಗೊಂಡಿದೆ. ಇದೇ ವಿಚಾರವಾಗಿ ನೇಹಾ ಪೋಷಕರ ಪರ ವಕೀಲ ರಾಘವೇಂದ್ರ ಮುತ್ತಗಿಕಾರ್ ಮಾತನಾಡಿ, ಇದು ನ್ಯಾಯಕ್ಕೆ ಸಂದ ಜಯ. ಆರೋಪಿ ಕಡೆಯಿಂದ ಕೋರ್ಟ್ ದಾರಿ ತಪ್ಪಿಸುವ ಕೆಲಸ ಆಗ್ತಿದೆ. ತಡವಾದರೂ ನ್ಯಾಯ ನಮ್ಮ ಪರವಾಗಿ ಬರಲಿದೆ ಅಂತ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಹಿರೇಮಠ್ ಕೇಸ್ನಲ್ಲಿ ಆರೋಪಿಯಾದಂಥ ಫಯಾಜ್ ಇವನ ಬೇಲ್ ಅಪ್ಲಿಕೇಶನನ್ನು ಮರು ವಿಚಾರಣೆ ಇತ್ತು ಮತ್ತು ಇವತ್ತು ಏನಿದೆ ಅಂತಿಮ ಆದೇಶವಂತಿತ್ತು. ಜಸ್ಟಿಸ್ ಶ್ರೀಶಾನಂದ್ ಸಾಹೇಬ್ರೇನಿದೆ ಅದನ್ನು ವಾದ ವಿವಾದಗಳನ್ನು ಎಲ್ಲನೂ ಆಲಿಸಿ ಪಿಟಿಷನನ್ನು ಡಿಸ್ಮಿಸ್ ಮಾಡಿದ್ದಾರೆ. ಮತ್ತೆ ಪುನಃ ಏನಿದೆ ಅವನಿಗೆ ಜೈಲೇ ಗತಿ. ಮೂರನೇ ಬಾರಿ
ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾ ಆಗಿದೆ. ಮಗಳ ಬೋರ್ಡ್ ಪರೀಕ್ಷೆ ಹಿನ್ನೆಲೆಯಲ್ಲಿ ಮಗಳ ಜೊತೆ ಇರೋದಕ್ಕೆ ಪವಿತ್ರ ಗೌಡ ಮನವಿ ಮಾಡಿ ಅರ್ಜಿ ಹಾಕಿದ್ರು. ಪವಿತ್ರ ಗೌಡ ಅರ್ಜಿಗೆ ಪ್ರಾಸಿಕ್ಯೂಷನ್ ಆಕ್ಷೇಪ ವ್ಯಕ್ತಪಡಿಸಿದ್ದು, ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ, ಹೀಗಾಗಿ ಜಾಮೀನು ಕೊಡಬಾರದು ಅಂತ ಆಕ್ಷೇಪಿಸಿತ್ತು. ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ IP ನಾಯಕ್ ಪೀಠ ಪವಿತ್ರ ಗೌಡ ಅರ್ಜಿಯ ವಜಾಗೊಳಿಸಿ ಆದೇಶ ಹೊರಡಿಸಿದೆ. ಯಶ್ ತಾಯಿ ಪುಷ್ಪಾ ಸೈಟ್ ಜಟಾಪಟಿಗೆ ಟ್ವಿಸ್ಟ್ ಸಿಕ್ಕಿದೆ. ಕೋರ್ಟ್ನಲ್ಲಿ ಯಶ್ ತಾಯಿಗೆ ಮೊದಲ ಹಂತದ ಗೆಲುವು ಸಿಕ್ಕಿದ್ದು, ಕೋರ್ಟ್ ಮೂಲ ದಾವೆಯ ಆದೇಶ ಅನುಷ್ಠಾನಕ್ಕೆ ಕೋರ್ಟ್ ತಡೆ ನೀಡಿದೆ. ಜೊತೆಗೆ ಸೈಟ್ನ ಮಾಲೀಕರೆಂದು ಹೇಳಲಾಗ್ತಾ ಇರೋ ಲಕ್ಷ್ಮಮ್ಮ ಅವರ GPA ಹೋಲ್ಡರ್ ಹಾಕಿದ್ದ ಕೇಸ್ ಆದೇಶಕ್ಕೆ ತಡೆ ನೀಡಿದೆ. ಇದೇ ವಿಚಾರವಾಗಿ ಯಶ್ ತಾಯಿ ಪುಷ್ಪಾ ಪ್ರತಿಕ್ರಿಯೆ ನೀಡಿದ್ದು, ನ್ಯಾಯಾಲಯ ನಮಗೆ ನ್ಯಾಯ ಕೊಡುತ್ತೆ, ನಾನು ಪ್ರಕರಣವನ್ನ ಇಲ್ಲಿಗೆ ಬಿಡುವವಳಲ್ಲ, ಪೊಲೀಸ್ ಮೇಲಾಧಿಕಾರಿಗಳ ಬಳಿಗೂ ಹೋಗಿ ಹೋರಾಟವನ್ನ ಮುಂದುವರಿಸ್ತೀನಿ ಅಂತ ಹೇಳಿದರು. ಕಮಲಾಕರ್ ಭಟ್ ಹಾಗೂ ಆತನ ಸಹಚರರಿಂದ ವಸಂತ್ ನಾಯ್ಕ್ ಕೊಲೆ ನಡೆದಿತ್ತು. ಮೃತ ವಸಂತ್ ನಾಯ್ಕ್ ನಿವಾಸಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭೇಟಿ ಕೊಟ್ಟಿದ್ದಾರೆ. ವಸಂತ್ ಕುಟುಂಬಸ್ಥರಿಗೆ ಕಾಗೇರಿ ಧೈರ್ಯ ತುಂಬಿದ್ದಾರೆ. ತಪ್ಪಿತಸ್ಥರು ಎಷ್ಟೇ ಪ್ರಭಾವಿಗಳಿರಲಿ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗೇ ಆಗುತ್ತೆ ಅನ್ನುವ ಭರವಸೆ ಕೊಟ್ಟಿದ್ದಾರೆ. ಕೆನಡಾದಲ್ಲಿ ಹತ್ಯೆಯಾಗಿದ್ದ ಕನ್ನಡಿಗ ಚಂದನ್ ಮೃತದೇಹ ಹುಟ್ಟೂರಿಗೆ ಬಂದಿದೆ. ನೆಲಮಂಗಲ ಬಳಿಯ ತ್ಯಾಮಗೊಂಡ್ಲುಗೆ ಮೃತದೇಹ ಕೊಂಡೊಯ್ದಿದ್ದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಚಂದನ್ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೆಲ ಹೊತ್ತಲ್ಲೇ ಚಂದನ್ ಅಂತ್ಯಕ್ರಿಯೆ ನೆರವೇರಲಿದೆ. ಇನ್ನು ಅಂತಿಮ ದರ್ಶನ ಪಡೆದು ಮಾತಾಡಿದ ಸಂಸದ ಸುಧಾಕರ್, ಕೇಂದ್ರ ಸರ್ಕಾರದ ಸಹಕಾರದಿಂದ ಮೃತದೇಹ ಗ್ರಾಮಕ್ಕೆ ಬಂದಿದೆ. ಚಂದನ್ ಕುಟುಂಬಸ್ಥರಿಗೆ ನೋವು ಭರಿಸುವ ಶಕ್ತಿ ದೇವರು ಕೊಡ್ಲಿ. ವಿದೇಶಾಂಗ ಅಧಿಕಾರಿಗಳು ಕೆನಡಾ ಸರ್ಕಾರದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ದಾಳಿ ಹಿಂದಿನ ಕಾರಣ ಏನು ಅನ್ನೋದು ಗೊತ್ತಾಗಬೇಕಾಗಿದೆ ಅಂತ ಹೇಳಿದರು. ಪುತ್ತೂರಲ್ಲಿ ಮಹಿಳಾ ಕಾಲೇಜಿನಲ್ಲಿ ಅವ್ಯವಸ್ಥೆ ಖಂಡಿಸಿ ವಿದ್ಯಾರ್ಥಿನಿಯರು ದಿಢೀರ್ ಪ್ರತಿಭಟನೆ ಮಾಡಿದ್ದಾರೆ. ರಸ್ತೆ ಬಂದ್ ಮಾಡಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇನ್ನು ಪ್ರತಿಭಟನೆಗೆ ಅವಕಾಶ ನೀಡಿದ ಉಪನ್ಯಾಸಕರನ್ನ ಶಾಸಕ ಅಶೋಕ್ ಕುಮಾರ್ ರೈ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾಲೇಜಿನ ಸಮಸ್ಯೆಯನ್ನ ನನ್ನ ಗಮನಕ್ಕೆ ಯಾಕೆ ತಂದಿಲ್ಲ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ರು. ಇನ್ನು ಶಾಸಕರಿಗೆ ಸಮಸ್ಯೆ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ದೇವೆ ಅಂತ ವಿದ್ಯಾರ್ಥಿನಿಯರ ಎದುರಲ್ಲೇ ಉಪನ್ಯಾಸಕರು ಉತ್ತರ ಕೊಟ್ಟಿದ್ದಾರೆ. ಕಾಮಗಾರಿಯಿಂದಾಗಿ ಪ್ರತಿದಿನವೂ ವಿದ್ಯಾರ್ಥಿಗಳು ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆ ಸೇರ್ತಿದ್ದಾರೆ. ಇದರಿಂದ ಬೇಸತ್ತು ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡಿದ್ದಾರೆ ಅಂತ ಉಪನ್ಯಾಸಕರು ಹೇಳಿದ್ದಾರೆ. ಇನ್ನು ಪ್ರಿನ್ಸಿಪಾಲ್ ಅವರನ್ನ ಪ್ರಶ್ನೆ ಮಾಡಿದ ಶಾಸಕ ಅಶೋಕ್ ಕುಮಾರ್ ರೈಗೆ ಪ್ರಿನ್ಸಿಪಾಲ್ ಏರು ಧ್ವನಿಯಲ್ಲೇ ಉತ್ತರ ಕೊಟ್ಟಿದ್ದಾರೆ. ಕಾಮಗಾರಿ ನಡೀತಿರುವಾಗ ಧೂಳು ಬರುತ್ತೆ ಅನ್ನೋ ಕಾಮನ್ ಸೆನ್ಸ್ ಬೇಕು. ನಾನೇನು ವಿದ್ಯಾರ್ಥಿನಿಯರ ಬಳಿ ಪ್ರತಿಭಟನೆ ಮಾಡಿ ಅಂತ ಹೇಳಿಲ್ಲ. ಸಮಸ್ಯೆ ಬಗ್ಗೆ ನೀವು ಗಮನಕ್ಕೆ ಹಲವು ಬಾರಿ ನಿಮ್ಮ ಗಮನಕ್ಕೆ ತಂದಿದ್ದೇವೆ ಅಂತ ಏರು ಧ್ವನಿಯಲ್ಲೇ ಉತ್ತರಿಸಿದ್ದಾರೆ. ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮದುವೆ ಇನ್ವಿಟೇಷನ್ ಈಗ ವೈರಲ್ ಆಗ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ರಶ್ಮಿಕಾ ಮಂದಣ್ಣ ಮದುವೆಯ ಸುದ್ದಿ ಸಖತ್ ಸೆನ್ಸೇಷನ್ ಸೃಷ್ಟಿಸಿದೆ. ಫೆಬ್ರವರಿ 26ಕ್ಕೆ ಮದುವೆ, ಮಾರ್ಚ್ 4ಕ್ಕೆ ಆರತಕ್ಷತೆ ಸಂಭ್ರಮ ನಿಗದಿಯಾಗಿದೆ ಎನ್ನಲಾಗಿದ್ದು, ಇಬ್ಬರು ಕುಟುಂಬಸ್ಥರು ಮತ್ತು ಆತ್ಮೀಯರಿಗೆ ಮಾತ್ರ ಆಹ್ವಾನ ಕೊಡಲಾಗಿದೆ. ಮಾರ್ಚ್ 4ರಂದು ಬಂಜಾರಾ ಹಿಲ್ಸ್ನಲ್ಲಿರುವ ತಾಜ್ ಕೃಷ್ಣಾದಲ್ಲಿ ಆರತಕ್ಷತೆ ಆಯೋಜಿಸಲಾಗಿದೆ. ಇನ್ನು ರಾಜಸ್ಥಾನದ ಜೈಪುರದಲ್ಲಿ ಮದುವೆ ನಡೆಯಲಿದೆ ಎನ್ನಲಾಗಿದೆ. ಇಂದಿನಿಂದ 4 ದಿನಗಳ ಕಾಲ ಎಐ ಇಂಪ್ಯಾಕ್ಟ್ ಸಮ್ಮಿಟ್ ದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಬಾರಿಯ ಎಐ ಇಂಪ್ಯಾಕ್ಟ್ ಸಭೆಗೆ ಭಾರತ ಆತಿಥ್ಯ ವಹಿಸಿದೆ. ಕೆಲ ಕ್ಷಣದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಎಐ ಇಂಪ್ಯಾಕ್ಟ್ ಶೃಂಗಸಭೆಗೆ ಭಾರೀ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ನಾಳೆ ದೇಶದ ಮೊದಲ ಟಾಟಾ ಮಿನಿ ಏರ್ ಬಸ್ ಹೆಲಿಕಾಪ್ಟರ್ ಉತ್ಪಾದನಾ ಘಟಕಕ್ಕೆ ಚಾಲನೆ ದೊರಕಲಿದೆ. ವರ್ಚುವಲ್ ಮೂಲಕ ಪ್ರಧಾನಿ ಮೋದಿ ಹಾಗೆಯೇ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೋಲಾರ ತಾಲೂಕಿನ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಉತ್ಪಾದನಾ ಘಟಕಕ್ಕೆ ಚಾಲನೆ ಸಿಗಲಿದ್ದು, ಕಾರ್ಯಕ್ರಮದಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೆಯೇ ಫ್ರಾನ್ಸ್ ರಕ್ಷಣಾ ಸಚಿವೆ ಕ್ಯಾಥರಿನ್ ವ್ಯಾಟ್ರಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಹಿನ್ನೆಲೆಯಲ್ಲಿ ವೇಮಗಲ್ನಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಗ್ರಾಮದಲ್ಲಿ ನಿನ್ನೆ ಪುರಾತನ ದೇಗುಲದಲ್ಲಿ ದೇವರ ವಿಗ್ರಹವನ್ನು ಧ್ವಂಸ ಮಾಡಲಾಗಿತ್ತು. ದುಷ್ಕರ್ಮಿಗಳ ಕೃತ್ಯಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಇದೀಗ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇನ್ನು ಇದೇ ವೇಳೆ ದುಷ್ಕರ್ಮಿಗಳ ಕೃತ್ಯದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು ಕೂಡಲೇ ದುಷ್ಕರ್ಮಿಗಳನ್ನು ಬಂಧಿಸಬೇಕು, ಬಂಧನ ಮಾಡದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು. ಶಿವರಾತ್ರಿ ದಿನವೇ ಈ ರೀತಿ ನಡೆದಿರೋದು ನಮಗೆ ನೋವು ತರಿಸಿದೆ ಅಂತ ಹೇಳಿದರು. ಹಂಪಿ ಉತ್ಸವದಲ್ಲಿ ಸ್ವಚ್ಛತೆಯಲ್ಲಿ ತೊಡಗಿದ್ದ ಪೌರ ಕಾರ್ಮಿಕರಿಗೆ ಹೆಲಿಕಾಪ್ಟರ್ ರೈಡ್ ಭಾಗ್ಯ ಲಭಿಸಿದೆ. ಹಂಪಿ ಉತ್ಸವದ ಅಂಗವಾಗಿ 134 ಪೌರ ಕಾರ್ಮಿಕರಿಗೆ ಉಚಿತ ಹೆಲಿಕಾಪ್ಟರ್ ರೈಡ್ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿದೆ. ಇನ್ನು ವಿಜಯನಗರ ಶಾಸಕ HR ಗವಿಯಪ್ಪ ಕೂಡ 1 ಲಕ್ಷ ಹಣ ಕೊಟ್ಟಿದ್ದಾರೆ. ಉಳಿದ ಹಣವನ್ನು ಜಿಲ್ಲಾಡಳಿತ ಭರಿಸಲಿದೆ ಅಂತ ವಿಜಯನಗರ DC ಮಾಹಿತಿ ಕೊಟ್ಟಿದ್ದಾರೆ. ತಮಿಳುನಾಡಿನ ಶ್ರೀವಲ್ಲಿ ಪುತ್ತೂರು ಜಿಲ್ಲಾ ನ್ಯಾಯಾಲಯದಲ್ಲಿ ವಿಲಕ್ಷಣ ಘಟನೆಯೊಂದು ನಡೆದಿದೆ. ವಿರುಧನಗರ ಜಿಲ್ಲೆಯ ಶ್ರೀವಿಲ್ಲಿ ಪುತ್ತೂರು ನ್ಯಾಯಾಲಯಕ್ಕೆ ನುಗ್ಗಿದ ವ್ಯಕ್ತಿಯೊಬ್ಬ ನ್ಯಾಯಾಧೀಶರ ಮೇಲೆ ಕುಡುಗೋಲು ಎಸೆದಿದ್ದಾನೆ. ಬಾಲಮುರುಗನ್ ಹಾಗೂ
ಮುನೀಶ್ವರಿ ನಡುವೆ ಕೌಟುಂಬಿಕ ಕಲಹದ ಹಿನ್ನೆಲೆ ನಿನ್ನೆ ವಿಚಾರಣೆ ನಡೆದಿತ್ತು. ಜೀವನಾಂಶ ನೀಡುವ ಸಂಬಂಧ ವಿಚಾರಣೆಯಲ್ಲಿ ತೀರ್ಪು ತನ್ನ ಪರವಾಗಿ ಬಂದಿಲ್ಲ ಅಂತ ರೊಚ್ಚಿಗೆದ್ದ ಬಾಲಮುರುಗನ್ ಕುಡುಗೋಲನ್ನ ಜಡ್ಜ್ನತ್ತ ಎಸೆದಿದ್ದಾನೆ. ಇದೀಗ ಈ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ಆರೋಪಿ ಬಾಲಮುರುಗನ್ನನ್ನ ಪೊಲೀಸರು ಬಂಧಿಸಿದ್ದು ವಿಚಾರಣೆ ಮುಂದುವರೆಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ದಾಳಿ ಮುಂದುವರೆದಿದೆ. ನಂಜನಗೂಡು ತಾಲೂಕಿನ ದೇವರಾಯ ಶೆಟ್ಟಿಪುರ ಗ್ರಾಮದಲ್ಲಿ ಕಾಡಾನೆಗಳ ದಾಳಿಗೆ ಗುಡಿಸಲು ಸೋಲಾರ್ ಬೇಲಿ ನಾಶವಾಗಿದೆ. ಎಚ್ಜಿ ಮಹದೇವಸ್ವಾಮಿ ಅನ್ನೋರಿಗೆ ಸೇರಿದ ಗುಡಿಸಲು ಸೋಲಾರ್ ತಂತಿ ದನದ ಕೊಟ್ಟಿಗೆ ನಾಶ ಆಗಿದೆ. ಅದೃಷ್ಟವಶಾತ್ ಕೊಟ್ಟಿಗೆಯಲ್ಲಿದ್ದ ಜಾನುವಾರುಗಳು ಪ್ರಾಣಾಪಾಯದಿಂದ ಪಾರಾಗಿದೆ. ಆಹಾರ ಅರಸಿ ನಾಡಿನತ್ತ ಬರೋ ಕಾಡು ಪ್ರಾಣಿಗಳ ದಾಳಿಗೆ ಜನ ಹೈರಾಣಾಗಿದ್ದಾರೆ. ಉತ್ತರ ಪ್ರದೇಶದ ಲಕ್ನೋನಲ್ಲಿ ನಡೀತಾ ಇರುವಂತಹ ರಣಜಿ ಟ್ರೋಫಿ ಸೆಮಿಫೈನಲ್ನಲ್ಲಿ ಕರ್ನಾಟಕ ಆಟದ 2ನೇ ದಿನ 6 ವಿಕೆಟ್ ನಷ್ಟಕ್ಕೆ 689 ರನ್ ಗಳಿಸಿ ಉತ್ತರಾಖಂಡ್ ತಂಡಕ್ಕೆ ಭಾರೀ ಸವಾಲ್ ಒಡ್ಡಿದೆ. ನಾಯಕ ದೇವದತ್ ಪಡಿಕ್ಕಲ್ ಅವರು ಅಮೋಘ 232 ರನ್ ಗಳಿಸಿ ಔಟ್ ಆದರು. ಕೆಎಲ್ ರಾಹುಲ್ 141 ರನ್ ಗಳಿಸಿ ಶತಕದ ಜೊತೆಯಾಟ ಆಡಿದರು. ಇನ್ನು ರವಿಚಂದ್ರನ್ ಸ್ಮರಣ್ ಕೂಡ 121 ರನ್ ಸಿಡಿಸಿ ಕರ್ನಾಟಕಕ್ಕೆ ಆಸರೆಯಾಗಿದ್ದಾರೆ.